ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಕೈ ವಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರ್. ಕರ್ನಾಟಕದಲ್ಲಿ ನಡೆದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ಈಗಾಗಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳ್ತಾ ಇದ್ರು, ಜೊತೆಗೆ ಜೆಡಿಎಸ್ ನಾಯಕರು ಕೂಡ ಹೇಳ್ತಾ ಇದ್ರು. ಆದ್ರೆ ಮತದಾರನ ನಿರ್ಧಾರವೇ ಬೇರೆ ಆಗಿತ್ತು. ಇಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮರುಕ್ಷಣವೇ ಗ್ಯಾರಂಟಿ ಯೋಜನೆಗಳು ಬಹಳಷ್ಟು ಕೆಲಸ ಮಾಡಿದವಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿರುವಂಥದ್ದು. ಚನ್ನಪಟ್ಟಣ ಹಾಗೆಯೇ ಸಂಡೂರು ಕ್ಷೇತ್ರಗಳಲ್ಲಿ ಭರ್ಜರಿ ಬಹುಮತಗಳಿಂದ ಅನ್ನಪೂರ್ಣ ಅವರು ಸಂಡೂರಿನಲ್ಲಿ, ಸಿಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಶಿಗ್ಗಾವಿಯಲ್ಲಿ ಶಿಕಾರಿಯನ್ನ ಆಡಿದ್ದಾರೆ ಯಾಸಿರ್ ಪಠಾಣ್ ಅವರು. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಈ ಬಾರಿ ಗೆಲ್ತಾರೆ, ಇದು ಬಿಜೆಪಿಯ ಭದ್ರಕೋಟೆ ಅನ್ನುವಂತ ಮಾತುಗಳನ್ನ ಬಿಜೆಪಿ ನಾಯಕರು ಆಡ್ತಾ ಇದ್ರು. ಆದರೆ ಅಲ್ಲೂ ಕೂಡ ಸಮಬಲದ ಹೋರಾಟ ನಡೆದಿತ್ತು. ಆದರೆ ಅಂತಿಮವಾಗಿ ಮತದಾರ ಪ್ರಭು ಬಿಜೆಪಿಯನ್ನ ಸೋಲಿಸಿ ಕಾಂಗ್ರೆಸ್ಗೆ ಕೈ ಹಿಡಿದಿದ್ದಾರೆ. ಭರತ್ ಬೊಮ್ಮಾಯಿ ಅವರು ಮೊದಲ ಬಾರಿಗೆ ಕಣಕ್ಕಿಳಿದ್ರು ಕೂಡ ಭರತ್ ಬೊಮ್ಮಾಯಿ ಅವರನ್ನ ಸೋಲಿಸಿ ಜನ ಯಾಸಿರ್ ಪಠಾಣ್ ಅವರಿಗೆ ಜಯದ ಮಾಲೆಯನ್ನ ಹಾಕಿದ್ದಾರೆ. ಅತ್ಯಂತ ಬಹುಮತದ ಅಂತರದಲ್ಲಿ ಯಾಸಿರ್ ಪಠಾಣ್ ಅವರು ಗೆಲುವನ್ನ ಸಾಧಿಸಿರುವಂತದ್ದು. ಕೈಪಾಳೆಯದಲ್ಲಿ ಸಂಭ್ರಮ, ಮುದುಡಿದ ಕಮಲ ಕೆಸರಿಗೆ, ಮತದಾರನ ತೀರ್ಪಿಗೆ ಬೆಚ್ಚಿ ಬಿದ್ದ ಬಿಜೆಪಿ, ಚನ್ನಪಟ್ಟಣದಲ್ಲಿ ಭಗೀರಥನ ಆರ್ಭಟ. ಇನ್ನು ಚನ್ನಪಟ್ಟಣಕ್ಕೆ ಬರೋದಾದ್ರೆ ಚನ್ನಪಟ್ಟಣದಲ್ಲಿ ಜನ ಹೇಳುವಂತ ಮಾತು, ನಮ್ಮ ಪ್ರಜಾಧ್ವನಿ ಟಿವಿ ಜನರ ನಾಡಿಮಿಡಿತವನ್ನ ಅರಿಯುವಂತ ಸಂದರ್ಭದಲ್ಲಿ ಜನರ ನಾಡಿಮಿಡಿತ ಏನಿದೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳಿಕ್ಕೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಹೋದಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ರು. 6 ತಿಂಗಳ ಮುಂಚೆಯೇ ಸಿಪಿ ಯೋಗೇಶ್ವರ್ ಅವರು ಮನೆಗೆ ತೆರಳಿ ನಾನು ಕಾಂಗ್ರೆಸ್ಗೆ ಮತ್ತೆ ಕಾಲಿಡ್ತಾ ಇದ್ದೇನೆ, ನನಗೆ ಮತ್ತೆ ನೀವು ಆಶೀರ್ವಾದ ಮಾಡಬೇಕು ಅನ್ನುವಂಥದ್ದನ್ನ ಜನರಿಗೆ ಆಲ್ರೆಡಿ ತಿಳಿಸಿದ್ದಾರೆ. ಸೊ ಹಾಗಾಗಿ ಈ ಬಾರಿ ಸಿಪಿ ಯೋಗೇಶ್ವರ್ ಅವರೇ ಗೆಲ್ಲುತ್ತಾರೆ ಅನ್ನುವಂಥದ್ದನ್ನ ಹೇಳಿದ್ರು. ಆದ್ರೆ ಮತದಾನವೇ ಅಂತಿಮ ಅನ್ನುವಂಥ ಹಿನ್ನೆಲೆಯಲ್ಲಿ ಸೊ ಅಲ್ಲಿ ಸಮಬಲದ ಹೋರಾಟ ನಡೀತಾ ಇದೆ ಅನ್ನುವಂಥ ಸುಳಿವಿದ್ರೂ ಕೂಡ ಸಿಪಿ ಯೋಗೇಶ್ವರ್ ಅವರು ಗೆಲ್ತಾರೆ ಅನ್ನುವಂಥದ್ದನ್ನ ನಿಮ್ಮ ಈ ವಿಶ್ವಾಸಾರ್ಹ ಟಿವಿ ಆಗಿರ್ತಕ್ಕಂಥ ಪ್ರಜಾಧ್ವನಿ ಜನರ ಮುಂದೆ ಚಿತ್ರಣವನ್ನ ಬಿಚ್ಚಿಟ್ಟಿತ್ತು. ಅದೇ ಪ್ರಕಾರವಾಗಿ ಪ್ರಜಾಧ್ವನಿಯ ಏನು ಚುನಾವಣೋತ್ತರ ಅಥವಾ ಚುನಾವಣಾ ಪೂರ್ವ ಎರಡೂ ಸಮೀಕ್ಷೆಗಳನ್ನು ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಜನರ ಏನು ಮಾತುಗಳನ್ನ ಆಲಿಸಿ ಫೈನಲ್ ಒಂದು ಜನರ ಮುಂದೆ ಇಟ್ಟಿರತಕ್ಕಂಥ ಒಂದು ಅಭಿಪ್ರಾಯದ ಪ್ರಕಾರ ಅಲ್ಲಿ ಸಿಪಿ ಯೋಗೇಶ್ವರ್ ಅವರೀಗ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಚುನಾವಣೆ ಹಂತದಲ್ಲಿ ಅಥವಾ ಚುನಾವಣೆ ಸಮಯದಲ್ಲಿ ಮಾತ್ರ ಜನರ ಮುಂದೆ ಬಂದ್ರು. ಸೊ ಆ ಕಾರಣಕ್ಕಾಗಿ ಇಲ್ಲಿ ಜನರ ವಿಶ್ವಾಸವನ್ನ ಗಳಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನುವಂಥ ಮಾತನ್ನ ಈಗ ಜನರು ಹೇಳ್ತಾ ಇದ್ದಾರೆ. ಮತದಾರರ ನಿಲುವು ಯಾವ ಕ್ಷಣ ಬೇಕಾದ್ರೂ ಹೇಗ್ ಬೇಕಾದ್ರೂ ಬದಲಾಗಬಹುದು ಅನ್ನುವಂಥದ್ದನ್ನ ರಾಜಕೀಯ ನಾಯಕರು ವಿಶ್ಲೇಷಣೆ ಮಾಡಿದ್ರು ಕೂಡ ಜನರಿಗೆ ಮನಸ್ಸನ್ನ ಗೆಲ್ಲುವಂತಹ ನಾಯಕ ಜನರಿಗೆ ಬೇಕಾಗಿರ್ತಾನೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗಿರುವಂಥದ್ದು. ಸಿಪಿ ಯೋಗೇಶ್ವರ್ ಅವರು ಸಾಕಷ್ಟು ಕೆರೆಗಳಿಗೆ ನೀರು ತುಂಬುವುದರ ಮೂಲಕ ಇಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸೊ ಆ ಹಿನ್ನೆಲೆಯಲ್ಲಿ ಸ್ಥಳೀಯ ಜನ ಕಳೆದ ಬಾರಿ ಅವರನ್ನ ಸೋಲಿಸಿದ್ರು ಕೂಡ ಈ ಬಾರಿ ಅವರ ಕೈ ಹಿಡಿದಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು ಒಂದು ಕಡೆಗೆ, ಜೊತೆಗೆ ಸಿಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಬಂದಿರುವಂತದ್ದು ಮತ್ತೊಂದು ಕಡೆಗೆ. ಈ 2 ಪ್ಲಸ್ ಪಾಯಿಂಟ್ಗಳು ಯೋಗೇಶ್ವರ್ ಅವರನ್ನ ಕೈ ಹಿಡಿದಿರುವಂತದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆನಲ್ಲಿ ಜನರ ಸೋತ ನಂತರವೂ ಕೂಡ ಜನರ ಮನೆ ಬಾಗಿಲಿಗೆ ಹೋಗಿ ಸಿಪಿ ಯೋಗೇಶ್ವರ್ ಅವರು ಜನರನ್ನು ಸಂಪರ್ಕ ಮಾಡಿದ್ದಾರೆ, ಜನರ ಜೊತೆಯಲ್ಲಿ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ, ವಿಶ್ವಾಸವನ್ನ ಬೆಳೆಸ್ಕೊಂಡಿದ್ದಾರೆ ಅನ್ನುವಂಥ ಮಾತುಗಳನ್ನ ಸ್ವತಃ ಜನರೇ ಹೇಳ್ತಾ ಇದ್ರು. ಸೊ ಈ ಹಿನ್ನೆಲೆಯಲ್ಲಿ ಸಿಪಿ ಯೋಗೇಶ್ವರ್ ಅತ್ಯಂತ ಬಹುಮತಗಳ ಅಂತರದಲ್ಲಿ ಇವತ್ತು ಗೆಲುವನ್ನ ಕಂಡಿದ್ದಾರೆ. ಸಂಡೂರಿನಲ್ಲಿ ಅನ್ನಪೂರ್ಣಗೆ ಅಸ್ತು. ಮತ್ತೊಂದು ಕಡೆನಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರವನ್ನ ಗಮನಿಸೋದಾದ್ರೆ ಸಂಡೂರಿನಲ್ಲೂ ಕೂಡ ಇದು ಕಾಂಗ್ರೆಸ್ ಭದ್ರಕೋಟೆ ಅನ್ನುವಂಥದ್ದು ಮೊದಲೇ ನಿರ್ಧಾರ ಆಗಿರುವಂಥದ್ದು. ಜೊತೆಗೆ ಈ ಹಿಂದಿನ ಚುನಾವಣಾ ಫಲಿತಾಂಶಗಳನ್ನ ಗಮನಿಸಿಕೊಂಡು ಬರೋದಾದ್ರೆ ಅಲ್ಲೂ ಕೂಡ ಅನ್ನಪೂರ್ಣ ಅವರ ಪತಿ ತುಕಾರಾಮ್ ಅವರು ಕ್ಷೇತ್ರದ ಜನರ ಜೊತೆಯಲ್ಲಿ ನಿಕಟವಾದ ಸಂಪರ್ಕವನ್ನ ಇಟ್ಕೊಂಡಂತವ್ರು. ಒಂದ್ ಕಡೆಯಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ರೂ ಕೂಡ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿರಲಿಲ್ಲ. ಕ್ಷೇತ್ರದ ಜನರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕವನ್ನ ಇಟ್ಕೊಂಡು ಅವರ ಆಗು ಹೋಗುಗಳನ್ನ ಗಮನಿಸ್ತಲೇ ಬಂದಂಥವ್ರು. ಸೊ ಈ ಹಿನ್ನೆಲೆಯಲ್ಲಿ ಅವರ ಪತ್ನಿ ಅನ್ನಪೂರ್ಣ ಅವರು ಕೂಡ ಕ್ಷೇತ್ರದ ಜನರ ಜೊತೆಗೆ ನಿಕಟವಾದ ಸಂಪರ್ಕವನ್ನ
ರಾಜಕಾರಣದಲ್ಲಿ ಇಲ್ಲದೆ ಹೋದ್ರೂ ಕೂಡ ಇಟ್ಕೊಂಡು ಬಂದಂತವ್ರು. ಈ ಬಾರಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಜನರ ಜೊತೆನಲ್ಲಿ ಆ ಏನು ನಿಕಟ ಸಂಪರ್ಕವನ್ನ ಇಟ್ಕೊಂಡು ಬಂದಿದ್ರೋ ಅದೇ ಮನೋಭಾವದ ಅಡಿಯಲ್ಲಿ ಅವರು ಚುನಾವಣೆಗೆ ಹೋದ್ರು. ಹೆಚ್ಚಿನದಾಗಿ ಅಲ್ಲಿ ಮಹಿಳಾ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಅನ್ನಪೂರ್ಣ ಅವರು ಬಹಳಷ್ಟು ಕೆಲಸಗಳನ್ನ ಮಾಡಿದ್ರು. ಮಹಿಳಾ ಮತದಾರರು ಬಹುತೇಕ ಈ ಬಾರಿ ಅವರಿಗೆ ಕೈ ಹಿಡಿದಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅಥವಾ ತುಕಾರಾಂ ಅವರು ಈ ಹಿಂದೆ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಜನರ ಜೊತೆಗೆ ನಿಕಟವಾದ ಸಂಪರ್ಕವನ್ನ ಇಟ್ಟುಕೊಳ್ಳುವುದರ ಜೊತೆನಲ್ಲಿನೇ ಅಲ್ಲಿಯ ಜನರಿಗೂ ಅನುಕೂಲವಾಗುವ ರೀತಿಯಲ್ಲಿ ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋ ಮಾತುಗಳನ್ನು ಕೇಳಿ ಬರ್ತಾ ಇದ್ದಾವೆ. ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ಅವರು ಅತ್ಯಂತ ಬಹುಮತಗಳ ಅಂತರದಲ್ಲಿ ಈ ಬಾರಿ ಗೆಲುವನ್ನು ಸಾಧಿಸಿದ್ದಾರೆ. ಸೊ ಆ ಕಾರಣಕ್ಕಾಗಿ ಕಾಂಗ್ರೆಸ್ನ ಕೆಲಸಗಳು ಅಂದ್ರೆ ಅವರ ಯೋಜನೆಗಳು ಅಲ್ಲಿ ಹೆಚ್ಚು ಕೆಲಸ ಮಾಡಿದಾವೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಬಿಜೆಪಿಗೆ ಅಲ್ಲಿ ನೆಲೆಯೇ ಇರಲಿಲ್ಲ. ಸಿನಿಮಾ ರಂಗದಲ್ಲಿ ಅದೃಷ್ಟ ಪರೀಕ್ಷೆಗೆ ನಿಂತದ್ದ ಬಂಗಾರು ಹನುಮಂತ್ ಅವರು ಬಿಜೆಪಿಯಿಂದ ಹೇಗೋ ಮಾಡಿ ಜನಾರ್ದನ್ ರೆಡ್ಡಿ ಅವರ ಮೂಲಕ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡ್ರು ಕೂಡ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ವಿಫಲರಾದ್ರು. ಜೊತೆನಲ್ಲಿ ಬಿಜೆಪಿಯ ಘಟಾನುಘಟಿ ನಾಯಕರು ವಿಜೇಂದ್ರ ಅವರು ಇರ್ಬೋದು, ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು, ಯಡಿಯೂರಪ್ಪನವರು ಇರ್ಬೋದು, ಎಲ್ಲರೂ ಕೂಡ ಹೋಗಿ ಅಲ್ಲಿ ಪ್ರಚಾರ ಮಾಡಿದ್ರು ಕೂಡ ಬಂಗಾರು ಹನುಮಂತ ಅವರನ್ನ ಗೆಲ್ಲಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನಂತಂದ್ರೆ ಬಂಗಾರು ಹನುಮಂತ ಅವರು ಜನರ ಜೊತೆನಲ್ಲಿ ಬೆರೆತಿರಲಿಲ್ಲ. ಕೇವಲ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಇದು ನನ್ನ ಕ್ಷೇತ್ರ ಅಂತ ಹೇಳಿ ಜನರ ಜೊತೆನಲ್ಲಿ ಮಿಂಗಲಾಗಲಿಕ್ಕೆ ಹೋದ್ರು. ಆದ್ರೆ ಚುನಾವಣೆಯ ಸಮಯದಲ್ಲಿ ಬಂದಂತ ನಾಯಕರನ್ನ ಜನ ಅಥವಾ ಮತದಾರ ಪ್ರಭು ತಿರಸ್ಕಾರ ಮಾಡಿದ್ದಾನೆ. ಸದಾ ತಮ್ಮ ಜೊತೆಗೆ ಒಡನಾಟವನ್ನ ಇಟ್ಕೊಂಡು ಜನರ ಆಗು ಹೋಗುಗಳನ್ನ ಅಥವಾ ಅವರ ಸಮಸ್ಯೆಗಳನ್ನ ಕೇಳ್ತಾನೆ, ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇರುವಂತ ನಾಯಕರು ನಮಗೆ ಬೇಕು ಈ ಕ್ಷೇತ್ರದಲ್ಲಿ ಅನ್ನುವಂಥದ್ದನ್ನ ಅವರು ಸ್ಪಷ್ಟವಾಗಿ ಈಗ ಮತದಾನದ ಮೂಲಕ ತೋರಿಸಿದ್ದಾರೆ. ಅಂತಿಮವಾಗಿ ಈಗ ರಿಸಲ್ಟ್ ಹೊರಬಿದ್ದಿದೆ. ಅನ್ನಪೂರ್ಣ ಅವರು ಭರ್ಜರಿ ಬಹುಮತಗಳಿಂದ ಗೆಲುವನ್ನ ಸಾಧಿಸಿದ್ದಾರೆ. ಪತಿ ತುಕಾರಾಂ ಅವರು ಸಂಸದರಾದ್ರೆ ಪತ್ನಿ ಅನ್ನಪೂರ್ಣ ಅವರು ಈಗ ಶಾಸಕರಾಗಿ ಕರ್ನಾಟಕ ಸರ್ಕಾರದ ಒಳಗಡೆ ಪ್ರವೇಶವನ್ನ ಪಡಿತಾ ಇದ್ದಾರೆ. ಸಂಡೂರು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಬಹುಮತಗಳಿಂದ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥದ್ದನ್ನ ಪ್ರಜಾಧ್ವನಿ ಟಿವಿ ಸ್ಪಷ್ಟವಾಗಿ ಹೇಳಿತ್ತು. ಶಿಗ್ಗಾಂವಿಯಲ್ಲಿ ಶಿಕಾರಿ ಆಡಿದ ಆಸಿರ್. ಆದ್ರೆ ಶಿಗ್ಗಾಂವಿಯಲ್ಲಿ ಶಿಕಾರಿ ಆಡುವಂತ ಸಾಧ್ಯತೆ ಇದೆ. ಸೊ ಇಲ್ಲಿ ಸಮಬಲದ ಹೋರಾಟ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳಿದ್ವಿ. ಅದೇ ಪ್ರಕಾರವಾಗಿ ಇವತ್ತು ಮೂರೂ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಭರ್ಜರಿ ಜಯಭಾರಿಯನ್ನ ಬಾರಿಸಿದೆ. ಬಿಜೆಪಿ ನಾಯಕರು ಜನರ ಬಳಿಗೆ ಹೋಗಿ ಏನೇ ಸುಳ್ಳುಗಳನ್ನ ಹೇಳಿ ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ತಲುಪ್ತಾ ಇಲ್ಲ, ಸರ್ಕಾರ ತಲುಪಿಸ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾನೆ ಮಹಾರಾಷ್ಟ್ರದಲ್ಲಿ ಒಂದು ಕಡೆನಲ್ಲಿ ಇದೇ ಬಿಜೆಪಿ ನಾಯಕರೇ ಕರ್ನಾಟಕ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳು ಜಾರಿ ಆಗೇ ಇಲ್ಲ ಅನ್ನೋ ಸುಳ್ಳುಗಳನ್ನ ಹಬ್ಬಿಸ್ಲಿಕ್ಕೆ ಹೊರಟೋದ್ರು. ಸೊ ಎಲ್ಲವೂ ಕೂಡ ಜನರ ಮನಸ್ಸಿನಲ್ಲಿ ಬೇರೂರಿತ್ತು. ಸೊ ಅದೇ ಕಾರಣಕ್ಕಾಗಿ ಬಿಜೆಪಿಯ ಭದ್ರಕೋಟೆ ಆಗಿದ್ರೂ ಕೂಡ ಶಿಗ್ಗಾಂವಿಯಲ್ಲಿ ಅಲ್ಲಿನ ಜನ ಯಾಸಿರ್ ಪಠಾಣ್ ಅವರ ಕೈ ಹಿಡಿದಿದ್ದಾರೆ. ಯಾಸಿರ್ ಪಠಾಣ್ ಅವರು ಅಂತಿಮವಾಗಿ ಶಿಗ್ಗಾಂವಿಯಲ್ಲಿ ಶಿಕಾರಿಯನ್ನ ಆಡಿದ್ದಾರೆ. ಮೂರು ಕ್ಷೇತ್ರಗಳಲ್ಲಿ ಈಗ ಕಾಂಗ್ರೆಸ್ ಜಯಬೇರಿಯನ್ನ ಬಾರಿಸಿ ಅಧಿಕಾರದ ಜಯಮಾಲೆಯನ್ನ ಹಾಕೊಂಡಿದೆ. ಆದ್ರೆ ಬಿಜೆಪಿಗೆ ಇದು ನಿಜಕ್ಕೂ ಒಂದು ಪಾಠ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಬರೀ ಸುಳ್ಳುಗಳನ್ನ ಹೇಳ್ಕೊಂಡು ಜನರ ಬಳಿಗೆ ಹೋದ್ರೆ ಆಗೋದಿಲ್ಲ, ಅಥವಾ ಕೇವಲ ಭರವಸೆಗಳನ್ನ ಕೊಡ್ತಾ ಹೋದ್ರೆ ಆಗೋದಿಲ್ಲ. ಜನರ ಜೊತೆನಲ್ಲಿ ಕೆಲಸಗಳನ್ನ ಮಾಡಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಆಗ ಮಾತ್ರ ಜನ ತಮ್ಮ ಕೈ ಹಿಡಿತಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗಿದೆ. ಇದು ಇವತ್ತಿನ ವಿಶೇಷ. ನಮಸ್ಕಾರ.